ಖಾರ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಒಂದೆಡೆ ಉಗ್ರರಿಗಾಗಿ ರಕ್ಷಣಾ ಪಡೆಗಳು ತೀವ್ರ ಶೋಧವನ್ನ ನಡೆಸ್ತಾ ಇವೆ. ಮತ್ತೊಂದು ಕಡೆ ಈ ಉಗ್ರರನ್ನ ಬೆಳೆಸ್ತಾ ಇರುವಂತಹ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸೋ ಕೆಲಸವೂ ಕೂಡ ಜೋರಾಗಿ ನಡೀತಾ ಇದೆ. ಪಾಕ್ ಜೊತೆಗಿನ ವ್ಯಾಪಾರವನ್ನ ಭಾರತ ಸಂಪೂರ್ಣವಾಗಿ ಬಂದ್ ಮಾಡಿದೆ. ಇದರ ನಡುವೆನೇ ಇದೀಗ ತನ್ನ ವಾಯು ಪ್ರದೇಶವನ್ನ ಈ ಪಾಕ್ನ ವಿಮಾನಗಳು ಬಳಸೋದನ್ನ ನಿರ್ಬಂಧಿಸಿದ್ದು ಪಾಕಿಸ್ತಾನ ಈಗ ಮತ್ತಷ್ಟು ನಷ್ಟದ ಸುಳಿಗೆ ಸಿಕ್ಕಾಕೊಂಡಿದೆ. ವೈರಿ ಪಡೆ ಗಡಿಯಲ್ಲಿ ಹೊಂಚು ಹಾಕಿ ಕುಳಿತಿದೆ. ಭಾರತ ಸೇನೆ ಸಕಲ ರೀತಿಯಲ್ಲೂ ಸನ್ನದ್ಧವಾಗಿದೆ. ಪಾಕಿಸ್ತಾನದ ಮೇಲೆ ಮುಗಿಬೀಳಲು ಗಡಿಯಲ್ಲಿ ಯೋಧರು ಸಜ್ಜಾಗಿದ್ರೆ ಭಾರತ ಸರ್ಕಾರ ಒಂದಾದ ಮೇಲೊಂದು ರಾಜತಾಂತ್ರಿಕ ಹೊಡೆತವನ್ನ ಪಾಕ್ಗೆ ಕೊಡ್ತಿದೆ. ಪಾಕ್ ಜೊತೆಗೆ ವ್ಯಾಪಾರ ಸಂಬಂಧ ಸಂಪೂರ್ಣ ಕಡಿತ. ನೆಲ ವಾಯು ಪ್ರದೇಶ ಬಂದ್, ಪಾಕ್ಗೆ ಭಾರಿ ಹೊಡೆತ. ಹೊಟ್ಟೆ ತುಂಬಿಸಿಕೊಳ್ಳಲು ಕಳ್ಳದಾರಿ ಹಿಡಿಯುತ್ತಾ ಪಾಕ್. ಪಾಕಿಸ್ತಾನದ ಮೇಲೆ ಭಾರತ ಯುದ್ಧ ಸಾರೋದೇ ಬೇಕಿಲ್ಲ. ಯಾಕಂದ್ರೆ ಭಾರತ ನೀಡುತ್ತಿರುವ ರಾಜತಾಂತ್ರಿಕ ಹೊಡೆತ ಪಾಕ್ ಆರ್ಥಿಕತೆಯನ್ನ ಪಾತಾಳಕ್ಕೆ ತಳ್ಳಿತಿದೆ. ಇತ್ತೀಚೆಗಷ್ಟೇ ಗಡಿಯನ್ನ ಬಂದ್ ಮಾಡಿದ್ದ ಭಾರತ ಇದೀಗ ಪಾಕ್ಗೆ ವಾಯು ಪ್ರದೇಶವನ್ನು ಬಂದ್ ಮಾಡಿದೆ. ಪುಲ್ವಾಮಾ ದಾಳಿ ಬಳಿಕ ಭಾರತ ಪಾಕ್ ಜೊತೆ ವ್ಯಾಪಾರವನ್ನ ಸೀಮಿತಗೊಳಿಸಿತ್ತು. ಆದ್ರೀಗ ಎರಡೂ ದೇಶಗಳ ನಡುವಿನ ವ್ಯಾಪಾರ ಸಂಬಂಧ ಸಂಪೂರ್ಣ ಸ್ಥಗಿತಗೊಂಡಿದೆ. ಈ ಮೂಲಕ ಭಾರತದ ಮೇಲೆ ಹಲವು ವಸ್ತುಗಳಿಗೆ ಅವಲಂಬಿತವಾಗಿದ್ದ ಪಾಕ್ಗೆ ಈಗ ಭಾರಿ ಹೊಡೆತ ಬಿದ್ದಿದೆ. ಪುಲ್ವಾಮಾ ದಾಳಿಗೆ ಮೊದಲು ಪಾಕಿಸ್ತಾನಕ್ಕೆ ಭಾರತ 1,98,00,000 ಕೋಟಿ ರೂಪಾಯಿಗಳಷ್ಟು ಮೌಲ್ಯದ ರಫ್ತು ಮಾಡಿತ್ತು. ಪಾಕಿಸ್ತಾನ ಕೂಡ 4,133 ಕೋಟಿ ರೂಪಾಯಿಗಳ ಮೌಲ್ಯದ ವಸ್ತುಗಳನ್ನು ಭಾರತಕ್ಕೆ ರಫ್ತು ಮಾಡಿತ್ತು. ಆದರೆ 2024-25ರ ಆರ್ಥಿಕ ವರ್ಷದಲ್ಲಿ ಪಾಕಿಸ್ತಾನಕ್ಕೆ ಭಾರತ ಕೇವಲ 3,787 ಕೋಟಿ ರೂಪಾಯಿಗಳಷ್ಟು ವಸ್ತುಗಳನ್ನು ರಫ್ತು ಮಾಡಿದೆ. ಪಾಕಿಸ್ತಾನದಿಂದ ಆಮದು ಮಾಡಿಕೊಂಡಿರೋದು ಕೇವಲ 3,55,00,000 ರೂಪಾಯಿಗಳಷ್ಟು ಮಾತ್ರ. ಇದೀಗ ಭಾರತ ಪಾಕ್ ಮಧ್ಯೆ ಇಷ್ಟು ವ್ಯಾಪಾರವು ಸ್ಥಗಿತಗೊಂಡಿದೆ. ಭಾರತ ರಫ್ತು ಮಾಡುತ್ತಿದ್ದ ವಸ್ತುಗಳ ಪೈಕಿ ಬಹುಪಾಲು ರಾಸಾಯನಿಕಗಳು, ಔಷಧ ಉತ್ಪನ್ನಗಳೇ ಆಗಿದ್ವು. ಪಾಕಿಸ್ತಾನಕ್ಕೆ ಭಾರತ ಸುಮಾರು 1,000 ಕೋಟಿ ಮೌಲ್ಯದ ರಾಸಾಯನಿಕಗಳನ್ನು ರಫ್ತು ಮಾಡಿದೆ. ಇನ್ನು ಔಷಧ ಉತ್ಪನ್ನಗಳು ಕೂಡ 931 ಕೋಟಿ ಮೌಲ್ಯದಷ್ಟು ರಫ್ತಾಗಿದೆ. ಇನ್ನು ಸಕ್ಕರೆ ಮತ್ತು ಸಿಹಿ ತಿನಿಸುಗಳು 720 ಕೋಟಿ ರೂಪಾಯಿಗಳಷ್ಟು ಪಾಕಿಸ್ತಾನಕ್ಕೆ ರಫ್ತಾಗಿದೆ. ವಾಹನದ ಬಿಡಿ ಭಾಗಗಳು 241 ಕೋಟಿ ರೂಪಾಯಿಗಳಷ್ಟು ಪಾಕಿಸ್ತಾನಕ್ಕೆ ಕಳುಹಿಸಿಕೊಡಲಾಗಿದೆ. ಪೆಟ್ರೋಲಿಯಂ ಉತ್ಪನ್ನಗಳು 98 ಕೋಟಿ ಮೌಲ್ಯದಷ್ಟು, ರಸಗೊಬ್ಬರ 50 ಕೋಟಿ ಮೌಲ್ಯದಷ್ಟು, ಪ್ಲಾಸ್ಟಿಕ್ 35 ಕೋಟಿ ರೂಪಾಯಿಗಳ ಮೌಲ್ಯದಷ್ಟು, ಟೊಮೆಟೊ ಸೇರಿದಂತೆ ಇತರೆ ತರಕಾರಿಗಳು 31 ಕೋಟಿ ರೂಪಾಯಿಗಳಷ್ಟು, ಕಾಫಿ, ಚಹಾ ಮತ್ತು ಮಸಾಲೆಗಳು 14 ಕೋಟಿ ರೂಪಾಯಿಗಳಷ್ಟು, 11 ಕೋಟಿ ರೂಪಾಯಿಗಳಷ್ಟು ಮೌಲ್ಯದ ಏಕದಳ ಧಾನ್ಯಗಳು ಭಾರತದಿಂದ ಪಾಕಿಸ್ತಾನಕ್ಕೆ ರಫ್ತಾಗಿವೆ. ಆದರೆ ಪಾಕಿಸ್ತಾನದಿಂದ ಭಾರತ ಆಮದು ಮಾಡಿಕೊಳ್ಳುವುದು ಕೆಲವು ಹಣ್ಣುಗಳು, ಎಣ್ಣೆ ಬೀಜಗಳು ಮತ್ತು ಔಷಧೀಯ ಸಸ್ಯಗಳನ್ನು ಮಾತ್ರ. ಪುಲ್ವಾಮಾ ದಾಳಿ, ಪಹಲ್ಗಾಮ್ ದಾಳಿ ಎರಡೂ ಸಹ ಭಾರತ ಪಾಕಿಸ್ತಾನದ ಮಧ್ಯೆ ದ್ವೇಷ ಬೆಳೆಯುವಂತೆ ಮಾಡಿದೆ. ಪಾಕ್ಗಿಲ್ಲ ಕೋಲಾರ ಟೊಮ್ಯಾಟೊ, ರೈತರಿಂದ ಬೆಂಬಲ. ಪಾಕಿಸ್ತಾನಕ್ಕೆ ಕರ್ನಾಟಕದ ಕೋಲಾರದಿಂದಲೂ ಟೊಮ್ಯಾಟೊ ರಫ್ತಾಗುತ್ತಿತ್ತು. ಪ್ರತಿನಿತ್ಯ 800ರಿಂದ 900 ಟನ್ ಟೊಮ್ಯಾಟೊ ರಫ್ತಾಗುತ್ತಿತ್ತು. ಇದೀಗ ಕೋಲಾರದಿಂದಲೂ ಪಾಕಿಸ್ತಾನಕ್ಕೆ ಟೊಮ್ಯಾಟೊ ಬಂದ್ ಆಗಿದ್ದು ರೈತರು ಸಹ ಬೆಂಬಲಿಸಿದ್ದಾರೆ. ಖರೀದಿ ಮಾಡಲಿಲ್ಲ ಅಂತಂದ್ರೆ ನಾವು ಬದುಕೋ ಶಕ್ತಿ ನಮಗಿದೆ. ನಮ್ಮ ನೆರೆ ರಾಷ್ಟ್ರಗಳಿಗೆ ಸಪ್ಲೈ ಮಾಡುವಂಥದ್ದು ನಮ್ಮಲ್ಲಿ ಎಲ್ಲ ಇದರೂ ಇದ್ದಾರೆ. ರೈತರೇ ನೇರವಾಗಿ ಸಪ್ಲೈ ಮಾಡುವಂಥ ಶಕ್ತಿನೂ ಹೊಂದಿದ್ದಾರೆ. ಅದರಲ್ಲೂ ಕೂಡ ನಮ್ಮ ಕೋಲಾರ ಏನು ಇಂಡಿಯಾದಲ್ಲಿ ಅತ್ಯುತ್ತಮವಾದ ಟೊಮೆಟೊ ಮಂಡಿ ಕೋಲಾರ ಭಾಗದಲ್ಲಿ ಇರೋದು. ಆ ಭಾಗದ ಟೊಮೆಟೊ ಎಲ್ರಿಗೂ ಬೇಕು. ಪಾಕಿಸ್ತಾನ ಒಂದು ಖರೀದಿ ಮಾಡಿಲ್ಲ ಅಂದರೆ ಎಲ್ಲ ರಾಷ್ಟ್ರಗಳಿಗೂ ಸಪ್ಲೈ ಮಾಡುವಂಥ ಶಕ್ತಿ ನಮಗಿದೆ. ನಾವು ಬದುಕ್ತೀವಿ. ನಾವು ಪಾಕಿಸ್ತಾನಕ್ಕೆ ಯಾವುದೇ ಕೊಡೋದಕ್ಕೆ ನಮ್ಮ ರೈತರಿಂದ ನನ್ನ ವೈಯಕ್ತಿಕವಾಗಿ ನಾನು ಒಪ್ಪೋದಿಲ್ಲ. ನಮಗದರ ಅವಶ್ಯಕತೆ ನಮ್ಗೆ ಬೇಕಿಲ್ಲ. ಪಾಕಿಸ್ತಾನದ ಕಳ್ಳದಾರಿ, ಬೇರೆ ದೇಶದಿಂದ ವಸ್ತುಗಳ ಖರೀದಿ. ಪಾಕಿಸ್ತಾನ ಹೀಗೆ ಭಾರತದ ವ್ಯಾಪಾರ ಸಂಬಂಧ ಕಡಿದುಕೊಂಡು ಈಗ ಭಿಕ್ಷೆ ಬೇಡುವ ಸ್ಥಿತಿಗೆ ತಲುಪಿದೆ. ಔಷಧ ವಸ್ತುಗಳು ಇಲ್ಲದೆ ರೇಬೀಸ್, ಕ್ಯಾನ್ಸರ್ನಂತಹ ಮಾರಣಾಂತಿಕ ರೋಗಗಳಿಗೆ ಔಷಧಗಳ ಕೊರತೆ ಉಂಟಾಗಿದೆ. ಹೀಗಾಗಿ ಭಾರತದ ವಸ್ತುಗಳನ್ನು ಮೂರನೇ ದೇಶದ ಮೂಲಕ ಕಳ್ಳದಾರಿಯಲ್ಲಿ ತರಿಸಿಕೊಳ್ತಿದೆ ಅನ್ನೋ ಮಾಹಿತಿ ಇದೆ. ಹೀಗಾಗಿ ಈ ಬಗ್ಗೆಯೂ ಕೇಂದ್ರ ಸರ್ಕಾರ ತನಿಖೆ ನಡೆಸುತ್ತಿದೆ. ಭಾರತದ ವಾಯು ಪ್ರದೇಶ ಬಂದ್, ನಷ್ಟದ ಸುಳಿಯಲ್ಲಿ ಪಾಕ್. ಭಾರತದ ವಾಯು ಪ್ರದೇಶವನ್ನು ಬಂದ್ ಮಾಡಿರೋದು ಕೂಡ ಪಾಕಿಸ್ತಾನಕ್ಕೆ ತಿರುಗುಬಾಣವಾಗಿದೆ. ಪಾಕಿಸ್ತಾನ ವಾಯು ಪ್ರದೇಶವನ್ನು ಬಂದ್ ಮಾಡಿದ್ದಕ್ಕೆ ಭಾರತ ಕೂಡ ಪಾಕಿಸ್ತಾನ ಮತ್ತು ಆ ದೇಶಕ್ಕೆ ಸಂಬಂಧಿಸಿದ ಎಲ್ಲಾ ವಿಮಾನಗಳಿಗೆ ವಾಯು ಪ್ರದೇಶ ಬಂದ್ ಮಾಡಿದೆ. ಇದರಿಂದ ಪಾಕ್ ವಿಮಾನಯಾನ ಸಂಸ್ಥೆಗಳು ನಷ್ಟದ ಸುಳಿಗೆ ಸಿಲುಕಿವೆ.
ಭಾರತದ ವಾಯು ಪ್ರದೇಶ ಮುಚ್ಚಿರುವ ಪರಿಣಾಮ ಪಾಕಿಸ್ತಾನಕ್ಕೆ ಭಾರಿ ನಷ್ಟ ಅನುಭವಿಸುತ್ತಿದೆ. ಸಿಂಗಾಪುರ, ಶ್ರೀಲಂಕಾ, ಢಾಕಾ, ಮಲೇಷ್ಯಾ ವಿಮಾನಗಳಿಗೆ ಶಾಕ್ ಹೊಡೆದಿದೆ. ಯಾಕಂದ್ರೆ ಈ ಹಿಂದೆ ಮಲೇಷ್ಯಾಗೆ ಪ್ರಯಾಣಿಸಲು 5.5 ಗಂಟೆ ಆಗ್ತಿದ್ರೆ ಈಗ 8.5 ಗಂಟೆ ಆಗ್ತಿದೆ. ಪರ್ಯಾಯ ಮಾರ್ಗಗಳ ಮೂಲಕ ಹಾರಾಟ ಮಾಡ್ತಿದೆ. ಪ್ರಯಾಣದ ಅವಧಿ ಹೆಚ್ಚಳದಿಂದ ಪ್ರಯಾಣಿಕರ ಸಂಖ್ಯೆ ಇಳಿಕೆಯಾಗಿದೆ. ಇದರಿಂದ ಪಾಕಿಸ್ತಾನದ ವಿಮಾನಗಳಿಗೆ ಇಂಧನ ವೆಚ್ಚ ದುಪ್ಪಟ್ಟಾಗಿದೆ. ಪಾಕಿಸ್ತಾನದ ಅಂತಾರಾಷ್ಟ್ರೀಯ ವ್ಯಾಪಾರ ಮತ್ತು ಪ್ರವಾಸೋದ್ಯಮಕ್ಕೆ ಭಾರಿ ಪೆಟ್ಟು ನೀಡುತ್ತಿದೆ. तो जो फ्लाइट इस्लामाबाद से कोलालमपुर जाती है जिसको 5 घंटे 30 मिनट लगते हैं मलेशिया जाने के लिए, अब वो 8 घंटे 30 मिनट लेगा. ಭಾರತಕ್ಕೂ ಪಾಕ್ ವಾಯು ಪ್ರದೇಶ ಬಂದ್ ಆಗಿರೋದು ಅಲ್ಪ ಸಮಸ್ಯೆ ಆಗಲಿದೆ. 2019ರಲ್ಲೂ ಪಾಕಿಸ್ತಾನ ಇದರಿಂದ ಪಾಠ ಕಲಿತಿದೆ. ಆದರೂ ಮತ್ತದೇ ಪಾಪಕೃತ್ಯ ಮಾಡ್ತಿದೆ. ಇದೀಗ ಭಾರತ ಮತ್ತೊಮ್ಮೆ ಪಾಕಿಸ್ತಾನಕ್ಕೆ ಅದೇ ರೀತಿಯ ಹೊಡೆತ ನೀಡಿದ್ದು ಸಂಬಂಧ ಸಂಪೂರ್ಣವಾಗಿ ಕಡಿದುಕೊಂಡಿದೆ. ಉಗ್ರರ ಪರ ನಿಂತು ಈಗಾಗಲೇ ಬಿಕಾರಿಯಾಗಿರೋ ಪಾಕಿಸ್ತಾನ ಸಂಪೂರ್ಣವಾಗಿ ನಾಮಾವಶೇಷ ಆಗ್ತಿದೆ. ಬ್ಯೂರೋ ರಿಪೋರ್ಟ್, TV9. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.